ರಾಜಕೀಯದಲ್ಲಿ ಹೇಳಿಕೆ ಪ್ರತಿ ಹೇಳಿಕೆಗಳ ಸಂಗ್ರಮ ಹೊಸದಲ್ಲ. ಆದರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ನಡುವೆ ನಡೆಯುತ್ತಿರುವ ವಾಗ್ವಾದ ಕರ್ನಾಟಕದ ರಾಜಕೀಯ ವಾತಾವರಣವನ್ನು ಮತ್ತೊಮ್ಮೆ ಕದಲಿಸಿದೆ. ಇತ್ತೀಚೆಗೆ ಮಾಧ್ಯಮಗಳ ಜೊತೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಇತ್ತೀಚಿನ ವಿವಾದಾತ್ಮಕ ಹೇಳಿಕೆಯ ಕುರಿತು ಸ್ಪಷ್ಟನೆ ನೀಡಿದ್ರು. ಡಿಸಿಎಂ ಆಗ್ತಿರೋ ಅಥವಾ ಜೈಲಿಗೆ ಹೋಗುವಿರೋ ಎನ್ನುವ ಮಾತು ಬಿಜೆಪಿ ನಾಯಕರಿಂದ ಬಂದಿಲ್ಲ. ಅದು ಅಧಿಕಾರಿಯೊಬ್ಬರ ಉಲ್ಲೇಖವಾಗಿತ್ತು ಎಂದು ಹೇಳಿದ್ರು. ನಾನು ಬಿಜೆಪಿ ನಾಯಕರ ಬಗ್ಗೆ ಮಾತನಾಡಿಲ್ಲ. ಯಾರೂ ನನಗೆ ಜೈಲಿಗೆ ಹೋಗು ಎಂದಿಲ್ಲ. ನಾನು ಕೇವಲ ಹುದ್ದೆಯ ಸಮೇತ ಅಧಿಕಾರಿಯ ಬಗ್ಗೆ ಹೇಳಿದ್ದೇನೆ ಅಂತ ಡಿಕೆಶಿ ಸ್ಪಷ್ಟಪಡಿಸಿದ್ರು. ಇದೇ ವೇಳೆ ಈ ವಿಚಾರದ ಬಗ್ಗೆ ಈಗ ಚರ್ಚೆ ಬೇಡ. ಇದು 5 ವರ್ಷ ಹಳೆಯದು. ನಮ್ಮ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಎಲ್ಲರಿಗೂ ತಿಳಿದ ವಿಚಾರವನ್ನೇ ನಾನು ಮತ್ತೆ ಹೇಳಿದ್ದೇನೆ ಅಂತ ವಿವಾದಕ್ಕೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ರು. ಆದರೆ ಡಿಕೆಶಿಯ ಈ ಸ್ಪಷ್ಟನೆಗೂ ಮುನ್ನ ನಡೆದಿದ್ದ ಅವರ ಹೇಳಿಕೆಗಳು ಈಗಲೂ ರಾಜಕೀಯದ ರಂಗವನ್ನ ಬಿಸಿ ಮಾಡಿವೆ. ಬೆಂಗಳೂರಿನಲ್ಲಿ ನಡೆದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಬಿಜೆಪಿ ತಮಗೆ ಮುಖ್ಯಮಂತ್ರಿ ಹುದ್ದೆಯ ಆಮಿಷೊಡ್ಡಿ ನಿರಾಕರಿಸಿದಾಗ ಜೈಲಿಗೆ ಕಳಿಸುವ ಬೆದರಿಕೆ ಹಾಕಿದ್ದರೆಂದು ಸ್ಫೋಟಕ ಹೇಳಿಕೆ ನೀಡಿದ್ರು. ನಾನು ಪಕ್ಷನಿಷ್ಠೆಗಾಗಿ ಅಧಿಕಾರವನ್ನ ತ್ಯಜಿಸಿ ಜೈಲು ಆಯ್ಕೆ ಮಾಡಿಕೊಂಡೆ ಅಂತ ಭಾವನಾತ್ಮಕವಾಗಿ ಹೇಳಿಕೊಂಡಿದ್ದ ಡಿಕೆಶಿಯ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ವು. ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಶೈಲಿಯ ತೀಕ್ಷ್ಣ ಭಾಷಣೆಯಲ್ಲಿ ಡಿಕೆಶಿಯ ವಿರುದ್ಧ ಸಿಡಿದ್ರು. ಈ ವಿಷಯವನ್ನ ನಾನು ಹಿಂದೆಯೇ ಹೇಳಿದ್ದೆ. ಡಿಕೆಶಿ ದಿವಂಗತ ಕೇಂದ್ರ ಸಚಿವರೊಬ್ಬರ ಬಳಿ ಆಫರ್ಗಾಗಿ ಹೋಗಿದ್ರು. ಇಡೀ ಕೇಸ್ ಮುಕ್ತ ಮಾಡಿದ್ರೆ ಬಿಜೆಪಿಯವರ ಜೊತೆ ಸರ್ಕಾರ ರಚನೆಗೆ ಕೈ ಜೋಡಿಸುತ್ತೇನೆ ಅಂತ ಹೇಳಿದ್ರು. ನಾನು ಇದನ್ನೇ ಹೇಳಿದಾಗ ಅವರು ನನ್ನ ಮೇಲೆ 200 ಕೋಟಿ ಮಾನಹಾನಿ ಮೊಕದ್ದಮೆ ಹಾಕಿದ್ರು. ಆದ್ರೆ ಒಂದು ಬಾರಿಯೂ ಕೋರ್ಟ್ಗೆ ಹೋಗಿ ಸಾಕ್ಷಿ ಹೇಳಿಲ್ಲ. ಕೇಸ್ ಮುಂದುವರಿಸುವ ಬದಲು ರಾಜಿ ಮಾಡಿಕೊಳ್ಳಲು ಯತ್ನಿಸಿದ್ದಾರೆ ಅಂತ ಯತ್ನಾಳ್ ಆರೋಪಿಸಿದ್ರು. ಯತ್ನಾಳ್ ಅವರು ಡಿಕೆಶಿಯ ವಿರುದ್ಧದ ಹೋರಾಟವನ್ನ ಕೇವಲ ಆರೋಪಗಳ ಮಟ್ಟದಲ್ಲೇ ನಿಲ್ಲಿಸಲಿಲ್ಲ, ಕಾನೂನು ಹಾದಿಯಲ್ಲೂ ಮುಂದುವರೆಸಿದ್ದಾರೆ ಎಂಬುದನ್ನು ಉಲ್ಲೇಖಿಸಿದ್ರು. ಕೋರ್ಟ್ನಿಂದ 4 ಬಾರಿ ಸಮನ್ಸ್ ಹೋದರೂ ಡಿಕೆಶಿ ಹಾಜರಾಗಿಲ್ಲ. ಜೀವ ಬೆದರಿಕೆ ಇದೆ ಅಂತ ಹೇಳಿ ಕೋರ್ಟ್ ವರ್ಗಾವಣೆ ಕೇಳಿದ್ದಾರೆ ಎಂದು ಹೇಳಿದ್ರು. ಅವರು ಡಿಕೆಶಿಯ ರಾಜಕೀಯ ಶೈಲಿಯನ್ನ ಸುಳ್ಳು ಆರೋಪ ಮಾಡುವ ಸರ್ಕಸ್ ಎಂದು ವ್ಯಂಗ್ಯ ಮಾಡಿದ್ರು. ಅಷ್ಟೇ ಅಲ್ಲದೆ ಯತ್ನಾಳ್ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಡಿಕೆಶಿಗೆ ಈಗ ಬಿಜೆಪಿ ಸೇರಲು ಯತ್ನಿಸಿದ್ರು. ದೆಹಲಿಯಲ್ಲಿ ಚರ್ಚೆ ನಡೆದಿತ್ತು. ಆದರೆ ಶಾಸಕರ ಬೆಂಬಲದ ಕೊರತೆಯಿಂದ ಆ ಪ್ರಯತ್ನ ವಿಫಲವಾಗಿದೆ ಎಂದು ಬಹಿರಂಗ ಪಡಿಸಿದ್ರು. ಈ ಹೇಳಿಕೆಯು ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿತು. ಯತ್ನಾಳ್ ಅವರ ಜನಪ್ರಿಯತೆ ಈ ಸಂದರ್ಭದಲ್ಲೂ ಸ್ಪಷ್ಟವಾಗಿ ಗೋಚರಿಸಿತು. ಸ್ಪಷ್ಟ ಮಾತು, ದಿಢೀರ್ ಶೈಲಿ ಮತ್ತು ಪಕ್ಷದ ಅಂತರಂಗದಲ್ಲಿಯೇ ತೀವ್ರ ಅಭಿಪ್ರಾಯ ವ್ಯಕ್ತಪಡಿಸುವ ಧೈರ್ಯದಿಂದ ಅವರು ರಾಜ್ಯದ ರಾಜಕೀಯದಲ್ಲಿ ವಿಭಿನ್ನ ಸ್ಥಾನ ಗಳಿಸಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡರೂ ಜನಸಮೂಹದಲ್ಲಿ ಮತ್ತು ತಮ್ಮ ಅಭಿಮಾನಿಗಳ ವಲಯದಲ್ಲಿ ಅವರ ಪ್ರಭಾವ ಕುಗ್ಗಿಲ್ಲ. ಅನೇಕರು ಅವರನ್ನ ನೇರ ರಾಜಕಾರಣಿ ಎಂದು ಪರಿಗಣಿಸುತ್ತಾರೆ. ರಾಜಕೀಯದಲ್ಲಿ ಭಿನ್ನಮತ ಹೊಂದಿದರೂ ಜನಪ್ರಿಯತೆಯನ್ನ ಕಳೆದುಕೊಳ್ಳದ ಯತ್ನಾಳ್ ಯಾವಾಗಲೂ ಸುದ್ದಿ ಶೀರ್ಷಿಕೆಯಾಗ್ತಾರೆ. ಯತ್ನಾಳ್ ಅವರ ಈ ಆರೋಪಗಳಿಗೆ ಡಿಕೆಶಿ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ರು. ಆ ಕಸ ಸಗಣಿ ಮೇಲೆ ಕಲ್ಲು ಹಾಕಲು ನನಗೆ ಇಷ್ಟ ಇಲ್ಲ ಅಂತ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ತಮ್ಮ ರಾಜಕೀಯ ಪ್ರತಿಸ್ಪರ್ಧಿಗಳ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳದೆ ಅಭಿವೃದ್ಧಿ ಮತ್ತು ಆಡಳಿತ ಮೇಲೆ ಕೇಂದ್ರೀಕರಿಸುತ್ತೇನೆ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ನಡುವಿನ ಈ ವಾಗ್ವಾದ ಕೇವಲ ವ್ಯಕ್ತಿಗತ ಆಕ್ರೋಶವಲ್ಲ, ಅದು ಮುಂದಿನ ರಾಜಕೀಯ ಸಮೀಕರಣಗಳಿಗೆ ಮುನ್ನುಡಿ ಎಂಬಂತೆ ಕಾಣ್ತಿದೆ. ಡಿಕೆಶಿ ಶಾಂತ ಸ್ಪಷ್ಟನೆಗೆ ಎದುರಾಗಿ ಯತ್ನಾಳ್ ಅವರ ಉಗ್ರ ಶೈಲಿ ಮತ್ತು ನಿರ್ಭೀತ ನಿಲುವು ರಾಜಕೀಯ ವೇದಿಕೆಯಲ್ಲಿ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಇದೀಗ ಯತ್ನಾಳ್ ಮತ್ತೊಂದು ವಿಚಾರಕ್ಕೆ ಸುದ್ದಿಯಲ್ಲಿದ್ದಾರೆ. ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳಿಗೆ ರಾಜ್ಯದಲ್ಲಿ ನಿರ್ಬಂಧ ವಿಧಿಸಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿರುವ ಯತ್ನಾಳ್ ಅನುಮತಿ ಇಲ್ಲದೆ ರಸ್ತೆ, ಸರ್ಕಾರಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಯುವ ನಮಾಜ್ ನಿಷೇಧಿಸುವಂತೆ ಆಗ್ರಹಿಸಿದ್ದಾರೆ. ಸರ್ಕಾರಿ ಸ್ಥಳಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಧಾರ್ಮಿಕ ಅಥವಾ ರಾಜಕೀಯ ಕಾರ್ಯಕ್ರಮಕ್ಕೆ ಕಡ್ಡಾಯ ಅನುಮತಿ ಪಡೆಯಬೇಕು ಎಂದು ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಹೇಳಿತು.
ಈ ಬೆನ್ನಲ್ಲೇ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದು ಸರ್ಕಾರಿ ಅನುಮತಿ ಇಲ್ಲದೆ ಸಾರ್ವಜನಿಕ ರಸ್ತೆ ಹಾಗೂ ಸರ್ಕಾರಿ ಆವರಣಗಳಲ್ಲಿ ನಡೆಯುವ ನಮಾಜ್ಗೆ ಬ್ರೇಕ್ ಹಾಕುವಂತೆ ಆಗ್ರಹಿಸಿದ್ದಾರೆ. ಒಟ್ಟಾರೆ ಈ ರಾಜಕೀಯ ನಾಟಕದ ಅಂತ್ಯ ಎಲ್ಲಿಗೆ ಹೋಗುತ್ತದೆ ಎಂಬುದು ಗೊತ್ತಿಲ್ಲ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಯತ್ನಾಳ್ ಅವರ ಜನಪ್ರಿಯತೆ ಮತ್ತೊಮ್ಮೆ ತೂಕ ಪಡೆದಿದ್ದು ಖಚಿತ. ಅವರ ಮಾತುಗಳಿಗೆ ಈಗ ಜನಸಾಮಾನ್ಯರ ಕಿವಿಯಿದೆ ಮತ್ತು ಡಿಕೆಶಿ ಅವರ ಪ್ರತಿಕ್ರಿಯೆಗಳಿಗೆ ರಾಜಕೀಯ ಅರ್ಥ ಹುಡುಕುವವರ ಸಂಖ್ಯೆ ಹೆಚ್ಚುತ್ತಿದೆ. ಕರ್ನಾಟಕ ರಾಜಕೀಯದಲ್ಲಿ ಈ ಇಬ್ಬರ ನಡುವಿನ ಸಂಘರ್ಷ ಇನ್ನು ಕೊನೆಯ ಹಂತ ತಲುಪಿಲ್ಲ ಎಂಬುದು ಸ್ಪಷ್ಟ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.